ಮೈಸೂರಿನಲ್ಲಿ ಕೇರಳ ಶುಂಠಿ ವ್ಯಾಪಾರಿಯಿಂದ ಆತಂಕ ಮನೆ ಮಾಡಿದೆ. ಮೈಸೂರಿನಲ್ಲಿ ಶುಂಠಿ ಖರೀದಿ ಮಾಡಿದಂತ ವ್ಯಾಪಾರಿಗೆ ಸೋಂಕು ತಗಲಿರುವಂತದ್ದು ಈಗ ಆಲ್ರೆಡಿ ನೋಡ್ತಾ ಇದ್ವಿ. ಮೈಸೂರಿನಲ್ಲಿ ಒಂದ್ ಕಡೆ ಜುಬಿಲೆಂಟ್ ಕಂಪನಿ, ಇನ್ನೊಂದ್ ಕಡೆ ತಬ್ಲಿಗಿಗಳಿಂದ ಆತಂಕ ದೊಡ್ಡ ಮಟ್ಟದಲ್ಲಿತ್ತು. ಈಗ ಅದೆಲ್ಲದೂ ಕೂಡ ಕಂಟ್ರೋಲ್ ಆಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. 88 ಜನ ಪೇಷಂಟ್ಸ್ ಗಳ ಪೈಕಿ, ಅಂದ್ರೆ ಸೋಂಕಿನಿಂದ ದಾಖಲಾದವರ ಪೈಕಿ ಇದರಲ್ಲಿ 77 ಜನ ಈಗ ಆಲ್ರೆಡಿ ಡಿಸ್ಚಾರ್ಜ್ ಆಗಿರುವಂತದ್ದು. ಯಾವುದೇ ರೀತಿಯಾದಂತಹ ಪ್ರಕರಣಗಳು ಕೂಡ ವರದಿ ಆಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಈಗ ವ್ಯಾಪಾರಿಗೆ ಸೋಂಕು ಬಂದಿರುವಂತದ್ದು ಆತಂಕವನ್ನ ಹೆಚ್ಚಿಸಿದೆ. ವ್ಯಾಪಾರಿಗೆ ಸೋಂಕು ಬಂದಿದೆ. ಸೊ ಹೀಗಾಗಿ KR ನಗರ HD ಕೋಟೆಗೆ ಆ ವ್ಯಾಪಾರಿ ಬಂದೋಗಿದ್ದಂತ ಹಿನ್ನೆಲೆಯಲ್ಲಿ ಆ ಟ್ರಾವೆಲ್ ಹಿಸ್ಟರಿಯನ್ನ ಟ್ರೇಸ್ ಔಟ್ ಮಾಡಲಾಗ್ತಾ ಇದೆ. ಮೈಸೂರಿನಿಂದ ಚೆನ್ನೈ, ಕೇರಳಕ್ಕೂ ಕೂಡ ತೆರಳಿದ್ದ ಈ ಶುಂಠಿ ವ್ಯಾಪಾರಿ ಕೇರಳದಲ್ಲಿ ತಪಾಸಣೆ ವೇಳೆ ಶುಂಠಿ ವ್ಯಾಪಾರಿಗೆ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಮೈಸೂರು ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನ ರವಾನಿಸಿದೆ ಕೇರಳ ಸರ್ಕಾರ. ಈತನಿಗೆ ಅಂದ್ರೆ ಇಲ್ಲಿ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಆತ ಎಲ್ಲೆಲ್ಲಿ ಹೋಗಿದ್ದ, ಏನು ಎತ್ತ ಅನ್ನೋದ್ರ ಬಗ್ಗೆನೂ ಕೂಡ ಆತನಿಂದ ಮಾಹಿತಿಯನ್ನ ಕಲೆ ಹಾಕ್ಬಿಟ್ಟು ಮೈಸೂರಿನ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಲಾಗಿದೆ. ಸೊ ಹೀಗಾಗಿ ಕೂಡಲೇ ಎಚ್ಚೆತ್ತುಕೊಂಡಿದ್ದಾರೆ ಜಿಲ್ಲಾಡಳಿತದವರು. ಅಧಿಕಾರಿಗಳಿಂದ ಈಗ 16 ಮಂದಿಗೆ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. KR ನಗರ HD ಕೋಟೆಯ 16 ಮಂದಿಗೆ ಈಗ ತಪಾಸಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ತಪಾಸಣೆ ಮಾಡಿದ ಎಲ್ಲರ ವರದಿಯು ಈಗ ಆಲ್ರೆಡಿ ನೆಗೆಟಿವ್ ಬಂದಿದೆ. ಇಂದು ಆತನ ಸಂಪರ್ಕದಲ್ಲಿದ್ದಂತ ಮತ್ತೋರ್ವನ ತಪಾಸಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇಂದು ಸಂಜೆ ಆತನ ವರದಿನೂ ಕೂಡ ಬರುವಂತ ಸಾಧ್ಯತೆ ಇದೆ. ಮೈಸೂರು DC ಆಗಿರುವಂತ ಅಭಿರಾಮ್ G ಶಂಕರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಈ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. KR ನಗರ ತಾಲೂಕಿಗೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ವಯನಾಡು ಜಿಲ್ಲೆಯಲ್ಲಿ ಒಬ್ಬರು ಪಾಸಿಟಿವ್ ಆದರು. ಅವರು KR ನಗರಕ್ಕೂ ಕೂಡ ಚುಂಚನಕಟ್ಟೆ ಹತ್ರ ಸಾಲೆಕೊಪ್ಪಲು ಗ್ರಾಮಕ್ಕೆ ಒಂದು ಶುಂಠಿಯನ್ನು ತುಂಬಿಸ್ಕೊಂಡು ಇಲ್ಲಿಂದ ತಮಿಳುನಾಡಿಗೆ ಹೋಗಿ, ಚೆನ್ನೈಗೆ ಹೋಗಿ, ಅಲ್ಲಿಂದ ಮತ್ತೆ ವಯನಾಡು ಹೋಗಿದ್ದಾರೆ. ಅಲ್ಲಿ ಅವರು ಪಾಸಿಟಿವ್ ಬಂದಿದ್ದಾರೆ ಅಂತ ಖಾತ್ರಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಚುರುಕಾಗಿ ಗೊತ್ತಾಗಿದ್ದು ಅದೇ ದಿನ ರಾತ್ರಿನೇ ಪೊಲೀಸು ಮತ್ತು ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ ಎಲ್ಲ ಸೇರಿ ಒಂದು 6 ಜನ ಯಾರೊಟ್ಟಿಗೆ ಅವರು ಸಂಪರ್ಕ ಮಾಡಿದರು ಅಷ್ಟು ಜನರನ್ನ ಪತ್ತೆ ಮಾಡಿ ನಿನ್ನೆನೇ ಟೆಸ್ಟ್ ಮಾಡಿ ಅವ್ರದ್ದೆಲ್ಲ ನೆಗೆಟಿವ್ ಬಂದಿದೆ. ಇವರು ಈ ಡ್ರೈವರು ಚೆನ್ನೈಯಲ್ಲಿ ಕೊಯಂಬೇಡು ಮಾರ್ಕೆಟಿಗೆ ಹೋಗಿದ್ದಾರೆ. ಕೊಯಂಬೇಡು ಮಾರ್ಕೆಟು ನೂರಾರು ಪ್ರಕರಣಗಳಿಗೆ ಈಗ ಮೂಲ ಆಗಿದೆ. ಸೊ ಬಹುಶಃ ಕೊಯಂಬೇಡಿಂದ ಅವರಿಗೆ ಸಿಕ್ಕಿರ್ಬೋದು, ಮೈಸೂರಿಂದ ಸಿಕ್ಕಿದ್ದಾಗಿ ಕಾಣ್ತಾ ಇಲ್ಲ. ಮತ್ತು ಅವರು ಬರುವಾಗ ಇನ್ಫೆಕ್ಟೆಡ್ ಇದ್ದಿರಲಿಕ್ಕಿಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ಇಲ್ಲಿ ಅವರೊಟ್ಟಿಗೆ ಸಂಪರ್ಕ ಮಾಡಿದ ವ್ಯಕ್ತಿಗಳೆಲ್ಲ ನೆಗೆಟಿವ್ ಬಂದಿದ್ದಾರೆ ಟೆಸ್ಟಿಂಗಲ್ಲಿ. ಅದೇ ರೀತಿ ಕೋಟೆ ತಾಲೂಕಲ್ಲೂ 10 ಜನ ಸಂಪರ್ಕ ಇದ್ದರು, ಅವರು ಕೂಡ ನೆಗೆಟಿವ್ ಬಂದಿದ್ದಾರೆ. ಇವತ್ತು ಇನ್ನೊಬ್ಬರು ಶಂಕಿತರ ಸಂಪರ್ಕ ಇದ್ದಿರಬಹುದು ಅಂತ ಅನುಮಾನ ಇತ್ತು. ಅವ್ರನ್ನೂ ಕೂಡ ಇವತ್ತು ಟೆಸ್ಟ್ ಮಾಡ್ತಾ ಇದ್ದೀವಿ. KR ನಗರದಿಂದ ಒಬ್ಬರು ಮಾತ್ರ ಉಳ್ಕೊಂಡಿದ್ದಾರೆ, ಅವ್ರನ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೇನೋ ಆತಂಕಕ್ಕೆ ಮತ್ತು ಅದರದೆಲ್ಲ ಏನು ಅಗತ್ಯತೆ ಏನಿಲ್ಲ. ಸದ್ಯಕ್ಕೆ ಕೋಟೆಯಲ್ಲಿ ಆಗಲಿ KR ನಗರ ಆಗಲಿ ಅವರಿಂದ ಯಾರಿಗೂ ಕೂಡ ಸೋಂಕೇನು ಬಂದಿಲ್ಲ, ಟೆಸ್ಟಿಂಗ್ ನೆಗೆಟಿವ್ ಬಂದಿದೆ.